ನಮಸ್ಕಾರ ಆತ್ಮೀಯರೇ. ಇವತ್ತು ನಾನು ಮನೆಯಲ್ಲಿರುವಂಥ ಹಿರಿಯರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೇನೆ. ಮನೆಯಲ್ಲಿ ಹಿರಿಯರಿದ್ದರೆ ಅವ್ರ ಜೊತೆ ನಾವು ಯಾವ ರೀತಿ ನಡ್ಕೋಬೇಕು, ಅವ್ರ ಜೊತೆ ನಾವು ಯಾವ ರೀತಿಯಾಗಿ ವ್ಯವಹರಿಸಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೇನೆ. ಒಂದು ವೇಳೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ, ಹಿರಿಯರು ಮನೆಯಲ್ಲಿದ್ದರೆ ಆ ಮನೆಯಲ್ಲಿರುವ ಲಕ್ಷಣವೇ ಬೇರೆ. ಅವರು ಕೊಡುವಂಥ ಸಲಹೆ ಸೂಚನೆಗಳು, ಅವರು ಇರುವಂಥ ಅನುಭವಗಳು ಅದರ ಇದೇ ಬೇರೆ ಇರುತ್ತೆ. ಹಾಗಾಗಿ ಒಂದು ವೇಳೆ ನಮ್ಮ ಮನೆಯಲ್ಲಿ ಕೂಡ ಹಿರಿಯರಿದ್ದರೆ ನಾವು ಅವ್ರ ಜೊತೆ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಒಂದಿಷ್ಟು ಹೇಳ್ತಾ ಇದ್ದೇನೆ. ಮೊದಲನೇದಾಗಿ, ಅವ್ರ ಮುಂದೆ ಕುಳಿತಾಗ ಫೋನ್ಗಳನ್ನು ದೂರ ಇಡಬೇಕು. ಆಮೇಲೆ ಅವರು ಹೇಳುವ ಮಾತುಗಳನ್ನು ಪೂರ್ತಿಯಾಗಿ ಕೇಳಿ ಮಧ್ಯದಲ್ಲೇ ನಿಲ್ಲಿಸಬಾರ್ದು. ಅವರ ಅಭಿಪ್ರಾಯವನ್ನು ಒಪ್ಕೋಬೇಕು. ನಂತರ ಅವ್ರ ಜೊತೆ ಮಾತಾಡುವಾಗ ಗಮನವಿರಿಸಿ ಕೇಳಬೇಕು. ಅವ್ರ ಜೊತೆ ಇರುವಾಗ ಗೌರವದಿಂದ ವ್ಯವಹರಿಸಬೇಕು. ಕೇವಲ ಸಂತೋಷದ ವಿಷಯ ಮಾತ್ರ ಅವ್ರ ಹತ್ರ ಹಂಚ್ಕೋಬೇಕು. ದುಃಖದ ವಿಷಯ ಆದಷ್ಟು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಅವರಿಗೆ ಇಷ್ಟವಿರುವ ಗೆಳೆಯರ ಆಪ್ತರ ಬಗ್ಗೆ ಮಾತ್ರ ಮಾತಾಡಬೇಕು. ಅವರ ಸಂತೋಷದ ದಿನಗಳ ಬಗ್ಗೆ ನೆನಪಿಸ್ತಾ ಇರಬೇಕು. ಅವರು ಹೇಳಿದ್ದನ್ನೇ ಹೇಳುತ್ತಿದ್ದರೆ ನಾವು ಹೊಸದಾಗಿ ಕೇಳ್ತಿರುವ ಹಾಗೆ ಅವರಿಗೆ ಅನ್ನಿಸ್ಬೇಕು. ಕಳೆದು ಹೋದ ಕಹಿ ವಿಷಯಗಳನ್ನು ನೆನಪಿಸಬಾರ್ದು, ಮರೆಯುವಂತೆ ಮಾಡಬೇಕು. ಅವರ ಮುಂದೆ ಕುಳಿತಾಗ ಬೇರೆಯವರ ಜೊತೆ ಮಾತಾಡಬಾರ್ದು. ಅವರ ಮುಂದೆ ಗೌರವವಾಗಿ ಕುಳಿತುಕೊಳ್ಬೇಕು. ಅವರ ಮಾತನ್ನು ತೆಗಳಬಾರ್ದು. ಅವರು ಮಾತನಾಡುವಾಗ ಅರ್ಧಕ್ಕೆ ನಿಲ್ಲಿಸಬಾರ್ದು. ಅವರ ವಯಸ್ಸಿಗೆ ಬೆಲೆ ಕೊಡಬೇಕು. ಅವರ ಮುಂದೆ ಅವರ ಮಕ್ಕಳನ್ನು ಬೈಬಾರ್ದು. ಅವರ ಮುಂದೆ ಮೊಮ್ಮಕ್ಕಳನ್ನು ಕೂಡ ಹೊಡಿಬಾರ್ದು. ನೀವು ಎಷ್ಟೇ ದೊಡ್ಡ ಹುದ್ದೆಯಲ್ಲಿರಲಿ, ನಿಮ್ಮ ಗೆಳೆಯರ ಮುಂದೆ ನಿಮ್ಮ ಹಿರಿಯರನ್ನು ಗೌರವಿಸಬೇಕು. ಇಲ್ಲದಿದ್ದರೆ ಗೆಳೆಯರೂ ಕೂಡ ಅವರಿಗೆ ಗೌರವಿಸುವುದಿಲ್ಲ. ಅವರ ಮುಂದೆ ಜೋರಾಗಿ ಮಾತನಾಡಬಾರ್ದು. ಅವರ ಮುಂದೆ ಕಾಲು ತೋರಿಸುವ ಹಾಗೆ ಕುಳಿತುಕೊಳ್ಬಾರ್ದು. ಅವರ ಕಡೆ ಬೆನ್ನು ಮಾಡಿ ಕೂಡ ಕುಳಿತುಕೋಬಾರ್ದು. ಅವರ ನ್ಯೂನತೆಯನ್ನು ಪದೇ ಪದೇ ಎತ್ತಿ ತೋರಿಸಬಾರ್ದು. ಸಣ್ಣ ಸಣ್ಣ ಬಳಲಿಕೆಯನ್ನು ಅವರ ಮುಂದೆ ಹೇಳಲೇಬಾರ್ದು. ಅವರು ಮಾಡಿದ ಸಂಪ್ರದಾಯಗಳನ್ನು ಬದಲಿಸಲು ಪ್ರಯತ್ನಿಸಬಾರ್ದು. ನಮ್ಮ ಕಷ್ಟಗಳನ್ನು ಆದಷ್ಟು ತಿಳಿಸಲೇಬಾರ್ದು, ಆದರೆ ಅವರಿಂದ ಸಲಹೆಗಳನ್ನು ಪಡೆದುಕೊಳ್ಬೇಕು. ಈ ರೀತಿಯಾಗಿ ನಾವು ಅವ್ರ ಜೊತೆ ನಡ್ಕೊಂಡ್ವಿ ಅಂತಾದರೆ ಆ ಹಿರಿಯರಿರೋ ಮನೆಗೆ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ. ಇದರಿಂದ ನಮಗೂ ಕೂಡ ಒಳ್ಳೆಯದಾಗತ್ತೆ. ಥ್ಯಾಂಕ್ ಯು.